ನೀವು ಯಾವತ್ತಾದ್ರೆ ನೈಟ್ ಫೋಟೋಗ್ರಫಿ ಮಾಡಿದ್ರೆ ಅಥವಾ ಕಡಿಮೆ ಲೈಟ್ ಇರುವಂತ ಜಾಗಗಳಲ್ಲಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿದ್ರೆ ನೀವು ಗಮನಿಸಿರ್ತೀರಾ ನಿಮ್ಮ ಫೋಟೋಸ್ಗಳಲ್ಲಿ ಕ್ಲಾರಿಟಿ ಇರೋದಿಲ್ಲ ಅಥವಾ ತುಂಬಾ ನಾಯ್ಸ್ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮೊಂದು ಸ್ಮಾರ್ಟ್ ಫೋನ್ ನಲ್ಲಿ ಈ ಒಂದು ಪಿಕ್ಸೆಲ್ ಬಿನ್ನಿಂಗ್ ಅನ್ನುವಂತ ಟೆಕ್ನಾಲಜಿ ಕರೆಕ್ಟ್ ಆಗಿ ವರ್ಕ್ ಆಗಿರೋದಿಲ್ಲ. ಏನಿದು ಪಿಕ್ಸೆಲ್ ಬಿನ್ನಿಂಗ್, ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತೀವಿ. ಪಿಕ್ಸೆಲ್ ಬಿನ್ನಿಂಗ್ ನ ನಾವು ಪಿಕ್ಸೆಲ್ ಬೈನಿಂಗ್ ಅಂತಾನು ಕರಿತೀವಿ. ಸೊ ಇವಾಗ ನಮ್ಮೆಲ್ಲರಿಗೂ ಕೂಡ ಪಿಕ್ಸೆಲ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಸೊ ನಾನು ನಿಮಗೆ ಲೈಟ್ ಆಗಿ ಹೇಳೋದಾದ್ರೆ ನಮ್ಮ ಒಂದು ಫೋಟೋಸ್ಗಳಲ್ಲಿ ಸಣ್ಣದಾಗಿರುವಂತಹ ಬಾಕ್ಸ್ ಅಥವಾ ಈ ಒಂದು ಲೈಟ್ ನ ಕ್ಯಾಪ್ಚರ್ ಮಾಡುವಂತಹ ಒಂದು ಕಾಂಪೋನೆಂಟ್, ಒಂದಷ್ಟು ಪಿಕ್ಸೆಲ್ಗಳು ಜಾಯಿಂಟ್ ಆಗಿ ಒಂದು ದೊಡ್ಡ ಪಿಕ್ಸೆಲ್ ಕ್ರಿಯೇಟ್ ಆಗೋದು ನಾವು ಪಿಕ್ಸೆಲ್ ಬೈನಿಂಗ್ ಅಂತ ಕರಿತೀವಿ. ಕಡಿಮೆ ಲೈಟ್ ಇದೆ, ಸೊ ನೈಟ್ ಫೋಟೋಗ್ರಫಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಲೈಟ್ ಅಷ್ಟಿರೋದಿಲ್ಲ. ಈ ಒಂದು ಸಣ್ಣ ಪಿಕ್ಸೆಲ್ಸ್ ಗಳು ಏನಿದೆ, ಸೊ ಅದು ಕಡಿಮೆ ಲೈಟ್ ಇದ್ರೆ ಸೊ ಅದಕ್ಕೆ ಫೋಕಸ್ ಆಗಿ ಅಂದ್ರೆ ಒಂದು ಲೈಟ್ ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಗೆ 4-in-1 ಅಂತ ಬರುತ್ತೆ ಅಥವಾ 9-in-1 ಬಿನ್ನಿಂಗ್ ಅಂತ ಬರುತ್ತೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ, ಈಗ 4-in-1 ಅಂತ ಹೇಳಿದ್ರೆ 4 ಸಣ್ಣ ಪಿಕ್ಸೆಲ್ ಗಳು ಸೇರ್ಬಿಟ್ಟು ಒಂದು ಪಿಕ್ಸೆಲ್ ಆಗುತ್ತೆ. ಅದೇ ರೀತಿ 9-in-1 ಅಂತ ಹೇಳಿದ್ರೆ 9 ಪಿಕ್ಸೆಲ್ ಗಳು ಸೇರಿ ಒಂದು ಪಿಕ್ಸೆಲ್ ಆಗುತ್ತೆ. ಈ ರೀತಿ ಸಣ್ಣ ಪಿಕ್ಸೆಲ್ ಗಳು ಸೇರ್ಬಿಟ್ಟು ಒಂದು ಪಿಕ್ಸೆಲ್ ಆಗೋದ್ರಿಂದ ನಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಏನ್ ಮೆಗಾ ಪಿಕ್ಸೆಲ್ ಅನ್ನೋದು ನಮಗೆ ಸಿಕ್ಕಿರುತ್ತೋ ಸೊ ಅದು ಕಡಿಮೆ ಆಗುತ್ತೆ. ಸ್ವಂತ ಟೈಮಲ್ಲಿ ನೈಟ್ ಅಲ್ಲಿ ಫೋಟೋಗಳನ್ನ ತೆಗೆಯೋದಕ್ಕೆ ಯೂಸ್ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ, ಸೊ 1 ಮೆಗಾ ಪಿಕ್ಸೆಲ್ ಅಂತ ಹೇಳಿದ್ರೆ 1 ಮಿಲಿಯನ್ ಪಿಕ್ಸೆಲ್ ಗಳಾಗಿರುತ್ತೆ. ಸೊ ಅಂತ ಟೈಮಲ್ಲಿ ಈ ಒಂದು ಪಿಕ್ಸೆಲ್ ಗಳು ಜಾಯಿಂಟ್ ಆಗಿ ಒಂದು ದೊಡ್ಡ ಪಿಕ್ಸೆಲ್ ಆಗೋದ್ರಿಂದ ಮೆಗಾ ಪಿಕ್ಸೆಲ್ ಕಡಿಮೆ ಆಗ್ತಾ ಬರುತ್ತೆ. ಎಕ್ಸಾಂಪಲ್ ಗೆ 64 ಮೆಗಾ ಪಿಕ್ಸೆಲ್ ನ ಕ್ಯಾಮರಾ ಇದ್ರೆ ಪಿಕ್ಸೆಲ್ ಬಿನ್ನಿಂಗ್ ಆದ ನಂತರ ಅದು 16 ಮೆಗಾ ಪಿಕ್ಸೆಲ್ ನ ಕ್ಯಾಮರಾದ ರೀತಿ ಫೋಟೋನ ಕ್ಯಾಪ್ಚರ್ ಮಾಡುತ್ತೆ. ಸೊ ಇದರಿಂದ ಲೋ ಲೈಟ್ ಅಲ್ಲಿ ಅಥವಾ ನೈಟ್ ಅಲ್ಲಿ ತುಂಬಾ ಒಳ್ಳೆಯ ಒಂದು ಕ್ಲಾರಿಟಿ ಇಡಿ ಫೋಟೋಸ್ ಗಳು ನಮಗೆ ಸಿಗುತ್ತೆ. ಅಕಸ್ಮಾತ್ ಆಗಿ ನಮ್ಮ ಒಂದು ಸ್ಮಾರ್ಟ್ ಫೋನ್ ಏನಿದೆ, ಸೊ ಅದು ಕರೆಕ್ಟ್ ಆಗಿ ಪಿಕ್ಸೆಲ್ ಬಿನ್ನಿಂಗ್ ನ ಮಾಡಿಲ್ಲ ಅಥವಾ ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೈಟ್ ಫೋಟೋಗ್ರಫಿ ಅಥವಾ ಈ ಒಂದು ಲೋ ಲೈಟ್ ಫೋಟೋಗ್ರಫಿ ಏನಿರುತ್ತೆ ಸೊ ಅದರಲ್ಲಿ ಕ್ಲಾರಿಟಿ ಇರೋದಿಲ್ಲ, ತುಂಬಾ ನಾಯ್ಸ್ ಇರುತ್ತೆ. ಈ ಒಂದು ಕಾರಣಕ್ಕೆ ನಿಮ್ಮ ಕೆಲವೊಂದು ಫೋಟೋಸ್ ಗಳು ಚೆನ್ನಾಗಿರೋದಿಲ್ಲ, ಇನ್ ಕೆಲವೊಂದು ಫೋಟೋಸ್ ಗಳು ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದಿರಬಹುದು, 64 ಮೆಗಾ ಪಿಕ್ಸೆಲ್ ನ ಕ್ಯಾಮರಾ 16 ಮೆಗಾ ಪಿಕ್ಸೆಲ್ ಅಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡಿದ್ರೆ ಕ್ಲಾರಿಟಿ ಕಡಿಮೆ ಬರೋದು ಅಥವಾ ಹಾಳಾಗೋದು ಬದಲು ಯಾಕೆ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಮೊಂದು ಸ್ಮಾರ್ಟ್ ಫೋನ್ ಅಲ್ಲಿ 64 ಮೆಗಾ ಪಿಕ್ಸೆಲ್ ಇದ್ರೆ ಯಾವಾಗ ಫೋಟೋಗಳು ಚೆನ್ನಾಗಿ ಬರುತ್ತೆ, ಕ್ಲಾರಿಟಿ ಇರುತ್ತೆ ಅಂತ ಹೇಳಿದ್ರೆ ಡೇ ಲೈಟ್ ಅಲ್ಲಿ ನೀವೇನಾದ್ರೂ ಫೋಟೋಸ್ ತೆಗೆದ್ರೆ ಅಥವಾ ಒಳ್ಳೆ ಲೈಟಿಂಗ್ಸ್ ಇರುವಂತಹ ಜಾಗದಲ್ಲಿ ಫೋಟೋ ತೆಗೆದ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಪಿಕ್ಸೆಲ್ಸ್ ಗಳು ಚೆನ್ನಾಗಿ ಲೈಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಥವಾ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಕ್ಲಾರಿಟಿ ಸಿಗುತ್ತೆ. ಲೋ ಲೈಟ್ ಅಲ್ಲಿ ಅಂತ ಹೇಳಿದ್ರೆ ಪಿಕ್ಸೆಲ್ ಗಳಿಗೆ ಈ ಒಂದು ಲೈಟ್ ಅನ್ನೋದು ಕರೆಕ್ಟ್ ಆಗಿ ಸಿಗೋದಿಲ್ಲ. ಅಂತ ಟೈಮಲ್ಲಿ ನಾಯ್ಸ್ ಅನ್ನೋದು ಕ್ರಿಯೇಟ್ ಆಗೋದು. ಸೊ ಅದರಿಂದ ಪಿಕ್ಸೆಲ್ ಬಿನ್ನಿಂಗ್ ಏನಿದೆ, ಸಣ್ಣ ಅಂತ ಪಿಕ್ಸೆಲ್ ಗಳು ಒಂದೇ ದೊಡ್ಡ ಪಿಕ್ಸೆಲ್ ಆಗೋದ್ರಿಂದ ಸೊ ಲೈಟ್ ನ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೋಬಹುದು. ಅದರಿಂದ ಲೋ ಲೈಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಬಹುದು ಒಳ್ಳೆ ಒಂದು ಕ್ಲಾರಿಟಿನ. ಪಿಕ್ಸೆಲ್ ಬಿನ್ನಿಂಗ್ ನ ಕೆಲವೊಂದು ಎಕ್ಸಾಂಪಲ್ ನಿಮಗೆ ಬೇಕು ಅಂತ ಹೇಳಿದ್ರೆ 4-in-1. ಸೊ ಇದು ಯಾವ್ದ್ರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ 64 ಮೆಗಾ ಪಿಕ್ಸೆಲ್ ನ ಕ್ಯಾಮರಾದಲ್ಲಿ ಸೊ ಈ ಒಂದು ಬಿನ್ನಿಂಗ್ ಆಗೋದ್ರಿಂದ ನೀವು 64 ಮೆಗಾ ಪಿಕ್ಸೆಲ್ ನ ಕ್ಯಾಮರಾದಲ್ಲಿ 16 ಮೆಗಾ ಪಿಕ್ಸೆಲ್ ಕ್ಯಾಮರಾದ ಒಂದು ಫೋಟೋನ ಪ್ರೊಡ್ಯೂಸ್ ಮಾಡಬಹುದು. ಅದೇ ರೀತಿ 9-in-1 ಪಿಕ್ಸೆಲ್ ಬಿನ್ನಿಂಗ್ ಬರುತ್ತೆ. ಸೊ ಇದೇನಿದೆ 108 ಮೆಗಾ ಪಿಕ್ಸೆಲ್ ನ ಕ್ಯಾಮರಾನ 12 ಮೆಗಾ ಪಿಕ್ಸೆಲ್ ನ ಕ್ಯಾಮರಾ ರೀತಿ ಕನ್ವರ್ಟ್ ಮಾಡುತ್ತೆ. ಸೊ ಅದ್ರ ಜೊತೆಗೆ 16:1 ಈ ಒಂದು ಪಿಕ್ಸೆಲ್ ಬಿನ್ನಿಂಗ್ ಕೂಡ ಬರುತ್ತೆ. ಸೊ ಇದು ಕೂಡ ಇನ್ನು ಒಳ್ಳೆ ಕ್ಲಾರಿಟಿಯಲ್ಲಿ ಫೋಟೋಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ಯೂಸ್ ಆಗುತ್ತೆ. ಈ ಒಂದು ಟೆಕ್ನಾಲಜಿ ಏನಿದೆ ಸೊ ಇದು ತುಂಬಾ ಯೂಸ್ ಆಗುತ್ತೆ. ಯಾರು ತುಂಬಾ ನೈಟ್ ಫೋಟೋಗ್ರಫಿ ಮಾಡ್ತಾರೋ, ಸೊ ತುಂಬಾ ಲೈಟ್ ಕಡಿಮೆ ಇರುವಂತ ಜಾಗದಲ್ಲಿ ಫೋಟೋಗ್ರಫಿ ಮಾಡ್ತಾರೋ ಸೊ ಅಂತವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಪಿಕ್ಸೆಲ್ ಬಿನ್ನಿಂಗ್ ಇಂದ ಏನಾದ್ರೂ ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ, ಒಂದು ಓವರ್ ಪ್ರೊಸೆಸಿಂಗ್ ಆಗ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ಫೋಟೋ ಏನೇ ತೆಗ್ದಿದೆ ಸೊ ಅದು ಕ್ಲಾರಿಟಿ ಚೆನ್ನಾಗಿಲ್ಲ ಅಂದ್ರೆ ರಿಯಲ್ ಆಗಿ ಹೇಗಿದೆ ಮತ್ತೆ ನಿಮ್ಮ ಒಂದು ಫೋಟೋದಲ್ಲಿ ಏನಿದೆ ಸ್ವಲ್ಪ ಏನೋ ವ್ಯತ್ಯಾಸಗಳು ನಿಮಗೆ ಬರುತ್ತೆ ಕ್ಲಾರಿಟಿಲಿ. ಹಾಗೇನೆ ಕೆಲವೊಂದು ಆಪ್ಟಿಕಲ್ ಸೆನ್ಸರ್ ಗಳಲ್ಲಿ ಇದು ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ, ಅದರಿಂದ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಸೊ ಇದಿಷ್ಟೇ ಡಿಸ್ಅಡ್ವಾಂಟೇಜಸ್ ಇರೋದು. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಪಿಕ್ಸೆಲ್ ಬಿನ್ನಿಂಗ್ ಅಂದ್ರೆ ಏನು ಅಂತ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮೇಲೆ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.